Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹೆಚ್ಚುವರಿ ಡಿಸಿಎಂ ಮೇಲಾಟ ನಿಲ್ಲುವಂತೆ ಕಾಣ್ತಾ ಇಲ್ಲ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವ ರಾಜಣ್ಣ ಅವರಂತೂ ಜಾತಿವಾರು ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಮಹದೇವಪ್ಪ ಕೂಡ ದಲಿತ ದಾಳವನ್ನು ಉರುಳಿಸಿದ್ದಾರೆ. ಕೆಲವರು ಹೈಕಮಾಂಡ್ ಅಂಗಳಕ್ಕೆ ಚೆಂಡೆಸೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಎಲ್ಲರೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿರಲ್ಲ. ಸೊ ಎಲ್ಲರಿಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸಿಎಂ ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ ಡಿಸಿಎಂ ಆಗ್ಬಿಡ್ಲಿ. ಅವ್ರು ಹೇಳಿರ್ತಕ್ಕಂಥದ್ದು ಸರಿ ಇದೆ, ತಪ್ಪೇನಿದೆ. ಪಾರ್ಟಿ ತೀರ್ಮಾನ ಮಾಡ್ತಾರೆ. ನನಗೆ ಅವೆಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜೋರಾಯ್ತು ಹೆಚ್ಚುವರಿ ಡಿಸಿಎಂ ಡಿಮ್ಯಾಂಡ್. ದೆಹಲಿಗೆ ತೆರಳಿ ಬೇಡಿಕೆ ಇಡಲು ಹಿರಿಯ ಸಚಿವರ ಸಿದ್ಧತೆ. ಎಸ್, ರಾಜ್ಯ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೆಲ್ಲ ಈಗ ಡಿಸಿಎಂ ಆಗೋಕೆ ಹಠ ಹಿಡಿದು ಕೂತಿದ್ದಾರೆ. ಈ ಹಠ ಇನ್ನಷ್ಟು ಬಲವಾಗುವ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಿವೆ. TV9ಗೆ ಸಿಕ್ಕ ಮಾಹಿತಿ ಪ್ರಕಾರ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಯತ್ನಿಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನೂ ಇತ್ತ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ಪಟ್ಟು ಬೇಗೆಗೊಳಿಸಿದ್ದಾರೆ. ನಾನು ನೋಡಿ, ವೆರಿ ಬಿಗಿನಿಂಗ್ನಿಂದಲೂ ಕೂಡ ನಾನು ಹೇಳ್ತಾ ಇದ್ದೆ, ಮಧ್ಯೆ ಚುನಾವಣೆ ಇದ್ದರಿಂದ ನಮ್ಮ ACC ಅಧ್ಯಕ್ಷರು ಇದ್ರ ಬಗ್ಗೆ ಯಾರೋ ಪ್ರಸ್ತಾಪ ಮಾಡಬೇಡಿ ಸಾರ್ವಜನಿಕವಾಗಿ ಅಂತ ಹೇಳಿದ್ರು. ಅದರಿಂದ ನಾವು ಸುಮ್ಮನೆ ಇದ್ದೋ. ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು. ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಕೇಳೋದು ತಪ್ಪೇನಿದೆ? ಎಲ್ಲರಿಗೂ ಒಂದು ಇದ್ದೇ ಇರ್ತದಲ್ಲ, ಅವರು ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ. ಇನ್ನು ಜೂನ್ 27ರಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಾರೆ. ರಾಜ್ಯದ ನೂತನ ಕಾಂಗ್ರೆಸ್ ಸಂಸದರಿಗೆ ಔತಣಕೂಟ ಹಮ್ಮಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದೇ ವೇಳೆ ಡಿಸಿಎಂಗೆ ಪಟ್ಟು ಹಿಡಿದಿರುವ ನಾಯಕರು ಸಹ ದೆಹಲಿಗೆ ತೆರಳಿ ಲಾಭಿ ನಡೆಸುತ್ತಾರೆ ಅಂತ ಹೇಳಲಾಗುತ್ತಿದೆ. ಡಿಸಿಎಂ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಭಿನ್ನ ನಿಲುವು. ಹೆಚ್ಚುವರಿ ಡಿಸಿಎಂ ಸ್ಥಾನ ರಚನೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿರುವ ಮತ್ತೊಂದು ವರ್ಗ ಆಕ್ಷೇಪ ಎತ್ತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಡಿಸಿಎಂ ಆಗಲಿ ಅಂತ ಟಾಂಗ್ ನೀಡಿದ್ರೆ, DK ಬ್ರದರ್ಸ್ ಕೂಡ ನಾಯಕರ ಕಾಲೆಳೆದಿದ್ದಾರೆ. ಆದ್ರೆ ಡಿಸಿಎಂ ಮಾಡೋದ್ರಿಂದಾನೇ ಎಲ್ಲಾನು ಆಗುತ್ತೆ ಅಂದಿದ್ರೆ ಮತ್ತೆ ಸಿಎಂ ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ ಡಿಸಿಎಂ ಆಗ್ಬಿಡ್ಲಿ. ಆಗುತ್ತಾ? 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂಥ ಪರಮೇಶ್ವರ್ ಅವರಿದ್ದಾರೆ, ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಇದ್ದಾರೆ, ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ, MB ಪಾಟೀಲ್ ಅವರಿದ್ದಾರೆ, ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರಿದ್ದಾರೆ. ಸೊ ಇನ್ನೂ ಯಾರು ಇದ್ರು, ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಸೊ ಎಲ್ರಿಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅವರು ಮಾಡ್ಬೋದು, ಇವರೆಲ್ಲರೂ ಮಾಡ್ಬೋದು. ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಬೇಡಿಕೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕಾಂಗ್ರೆಸ್ನ ಎರಡು ಗುಂಪುಗಳ ನಡುವಿನ ಆಂತರಿಕ ಸಮರದ ಭಾಗವಾಗಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಹೊಸ ಡಿಸಿಎಂ ಹುದ್ದೆ ಬೇಡಿಕೆಯಿಟ್ರೆ ಇನ್ನೊಂದು ಬಣದ ಸಿಎಂ ಬದಲಾವಣೆ ಕೂಗನ್ನ ಮೊಟಕುಗೊಳಿಸಬಹುದು. ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಪ ವಿರಾಮ ಬೀಳಬಹುದು. ಜೊತೆಗೆ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡಿಕೆಯಿಟ್ರೆ ಒಂದು ಬೇಡಿಕೆ ಈಡೇರಿಸಿದರೂ ಸರ್ಕಾರ ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಅನುಕೂಲವಾಗಬಹುದು ಎಂಬ ಲೆಕ್ಕಾಚಾರ ಇದರಲ್ಲಿದೆ. ಸದ್ಯ ಹೈಕಮಾಂಡ್ ನಾಯಕರು ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್ ಚುನಾವಣೆಯತ್ತ ಗಮನ ಹರಿಸ್ತಾ ಇದ್ದು ಕರ್ನಾಟಕದತ್ತ ಗಮನ ಹರಿಸ್ತಾ ಇಲ್ಲ. ಇದರ ನಡುವೆ ರಾಜ್ಯ ಕಾಂಗ್ರೆಸ್ ಮನೆಯೊಳಗಿನ ಕಿಚ್ಚು ಹೆಚ್ಚುತ್ತಲೇ ಇದೆ. ಪ್ರಮೋದ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement. Co-sponsored by Saptagiri NPS University.